ಸರ್ ಕ್ಯಾಂಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ? ದಲಿತ ಸಂಘ ಸಮಿತಿ ಭೀಮಾ ಮಾರ್ಗದಿಂದ ನಾವು ಕ್ಯಾಂಪು 13, 14, 15 ಮಾರ್ಚ್ ಅಲ್ಲಿ ಇಟ್ಕೊಂಡಿದ್ದೀರಿ. ನಾಳೆಯಿಂದ ಘಟಪ್ರಭಾದಿಂದ ನಾಳೆ ಕ್ಯಾಂಪ್ ಶುರುವಾಗಿದೆ. ಬೆಳಗ್ಗೆ 8ರಿಂದ 3 ದಿನ 13, 14, 15 3 ದಿನ ಕ್ಯಾಂಪು ನಮ್ಮ DSS ಭೀಮಾ ಮಾರ್ಗದಿಂದ ಮಾಡ್ತಾಯಿದ್ದೀರಿ. ಅದ್ರಿಗೆ ಎಲ್ಲ ಜಿಲ್ಲೆಗಳಿಂದ ತಾಲೂಕು ಜಿಲ್ಲೆ ಲೀಡರ್ಗಳು, ಸ್ಟೇಟ್ ಲೀಡರ್ ಎಲ್ಲರೂ ಬರ್ತಾಯಿದ್ದಾರೆ. ಹೆಚ್ಚಿನ ಒಂದು 250ರಿಂದ 300 ಜನ ಸೇರ್ತಾಯಿದ್ದೀರಿ. ಈ ಕ್ಯಾಂಪ್ ಉದ್ದೇಶ ಏನಂದರೆ ಎಲ್ಲ ನಮಗೆ ತಿಳ್ಕೊಳ್ಳೋದು ತುಂಬ ಬಾಬಾ ಸಾಹೇಬ್ರ ಬಗ್ಗೆ ತುಂಬ ಅರಿವು ಇದೆ. ಅದರಿಂದ ನಾವು 3 ದಿನ ಅಭ್ಯಾಸ ಶಿಬಿರವನ್ನು ಈಗ ಹಮ್ಮಿಕೊಂಡಿದ್ರಿ. ಅದರಿಂದ ಎಲ್ಲರೂ ಲೀಡರ್ಗಳು ಎಲ್ಲಿ ಹೋಗ್ದಿರ 3 ದಿನ ಕುಂತ್ಕೊಂಡು ಕ್ಯಾಂಪು ಬಗ್ಗೆ ಸ್ವಲ್ಪ ನಮಗೆ ಅರಿವಾಗ ವಿಚಾರಗಳು ಬಾಬಾ ಸಾಹೇಬ್ರ ಬಗ್ಗೆ, ಸಾವಿತ್ರಿ ಬಾಪುಳೆ, ಜ್ಯೋತಿ ಬಾಪುಳೆ ಅವ್ರ ಬಗ್ಗೆ, ಪರಿಯಾರ್ ರಾಮಸ್ವಾಮಿ ಅವ್ರ ಬಗ್ಗೆ, ಬುದ್ಧ ಬಸವಣ್ಣವ್ರ ಬಗ್ಗೆ ಎಲ್ಲರೂ ವಿಚಾರ ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ, ಮುಂದಿನ ನಮ್ಮ ಗುರಿ ಏನು ಮಾಡಬೇಕು, ನಮ್ಮ ಜನಾಂಗಕ್ಕೆ ಏನು ನಮ್ಮ ಚಳವಳಿಯಿಂದ ನಾವು ಗುರಿ ಮುಟ್ಟಿಸ್ಬೇಕು ಅಂಥೇಳಿ ತೀರ್ಮಾನಗಳು 3 ದಿನ ಆದ ನಂತರ ಸಂಡೇ ಒಂದು 5 ಗಂಟೆಗೆ ಎಲ್ಲ ಲೀಡರ್ಗಳು ಸೇರಿ ಮುಂದಿನ ತೀರ್ಮಾನ ಏನು ಮಾಡಬೇಕು ಅಂಥೇಳಿ ತೀರ್ಮಾನಗಳು ತಕ್ಕಂಡು ದಲಿತ ಸಂಘ ಸಮಿತಿ ಭೀಮಾ ಮಾರ್ಗ ವತಿಯಿಂದ BN ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು. ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡ ಹಾಗೆ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ರಾಜ್ಯ ಸಂಚಾಲಕರಾದಂಥ ಶ್ರೀಯುತ BN ವೆಂಕಟೇಶನವರು ಹಾಗೂ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ಧಾರ್ಥನಾಥ್ ಸಿಂಗೆ ಅವರ ಒಂದು ನೇತೃತ್ವದಲ್ಲಿ 3 ದಿನಗಳ ಕಾಲ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಅಧ್ಯಯನ ಶಿಬಿರ ಆಗಬೇಕು ಅಂತ ಏಕೆಂದ ಒಂದು ಮಹತ್ವವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಇದೇ ತಿಂಗಳ 13 ಮತ್ತು 14, 15ನೇ ತಾರೀಕಿನಲ್ಲಿ ಘಟಪ್ರಭಾದ ಸೇವಾದಳ ಕೇಂದ್ರದಲ್ಲಿ 3 ದಿನ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧ್ಯಯನ ಶಿಬಿರವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸಂಚಾಲಕರು ಕೂಡ ಈ ಒಂದು ಶಿಬಿರದ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ 3 ದಿನಗಳ ಕಾಲ ಈ ದೇಶದ ಇತಿಹಾಸ, ಮೂಲ ಇತಿಹಾಸ ಏನಿತ್ತು, ಬುದ್ಧ ಬಸವಣ್ಣವರ ನಡುಕೊಂಡಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಈ ಸಾಮಾಜಿಕ ಸಂಘರ್ಷದಲ್ಲಿ ತೊಡಗಿಸಿಕೊಂಡು ಸಮಾಜ ಪರಿವರ್ತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ, ನಮ್ಮ ಸಮುದಾಯಕ್ಕೆ ಮಾಡಿದಂಥ ಕೊಡುಗೆ ಏನು ಅಂತಕ್ಕಂಥದ್ರ ಜೊತೆಗೆ ದಲಿತ ಚಳವಳಿಯಲ್ಲಿ ಮುಂದಿರುವ ಸವಾಲುಗಳೇನು, ಇವತ್ತಿನ ದಿವಸ ಸಂವಿಧಾನ ಅಳಿವಿನ ಅಂಚಿನಲ್ಲಿದೆ, ಆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಯಾವ ರೀತಿ ತಯಾರಾಗಬೇಕು, ಸಂವಿಧಾನದ ಆಶಯಗಳೇನು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ದೃಷ್ಟಿಕೋನದಲ್ಲಿ ರಾಜಕಾರಣ ಅಂದ್ರೆ ಏನು, ಈ ಎಲ್ಲ ಹಲವಾರು ವಿಚಾರಗಳನ್ನು ಇಟ್ಕೊಂಡಿದ್ದರಿಂದ ನಾವು 3 ದಿವಸಗಳ ಕಾಲ ಒಂದು ಅತ್ಯುತ್ತಮವಾದಂತಹ ನಮ್ಮ ರಿಸೋರ್ಸ್ ಪರ್ಸನ್ ಬರ್ತಾ ಇದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳು. ಬೆಂಗಳೂರಿನಿಂದ ಶಿವಸುಂದರ್ ಆಗಿರ್ಬೋದು, ಇಲ್ಲಿ YB ಇಮ್ಡಿ ಸರ್ ಆಗಿರ್ಬೋದು, ನಾಡ್ಕರ್ನಿ ಸರ್ ಆಗಿರ್ಬೋದು, ಪರಶುರಾಮ ಮಹಾರಾಜನವರಾಗಿರ್ಬೋದು, ಆಮೇಲೆ ಕೋಲ್ಕಾರ್ ಸರು, ಇನ್ನೂ ಹಲವಾರು ಜನ ಒಂದು ರಿಸೋರ್ಸ್ ಪರ್ಸನ್ ಬಂದು ನಮ್ಮ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ತಿಳಿಸೋದ್ರ ಜೊತೆಗೆ ಇಷ್ಟೆಲ್ಲ ಆದ ಮೇಲೆ 3ನೇ ದಿವಸಕ್ಕೆ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ಮುಂದಿರ್ತಕ್ಕಂಥ ಸವಾಲುಗಳೇನು, ಚಳವಳಿಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಕೂಡ ಈ ಶಿಬಿರದಲ್ಲಿ ಕೂಡ ಚರ್ಚೆ ಆಗ್ತದೆ. ಆ ನಿಟ್ಟಿನಲ್ಲಿ ಇಬ್ಬರು ನಾಯಕರ ನೇತೃತ್ವದಲ್ಲಿ ಸಿದ್ಧಾರ್ಥನಾಥ್ ಸಿಂಗೆ ಮತ್ತು ನಮ್ಮ ವೆಂಕಟೇಶ್ ಅಣ್ಣನವರ ನೇತೃತ್ವದಲ್ಲಿ ಮುಂದಿನ ದಿನಮಾನದಲ್ಲಿ ಭೀಮಾ ಮಾರ್ಗವನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕಂಥದ್ದನ್ನು ಮಹತ್ವದ ನಿರ್ಧಾರ ಮಾಡೋದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ನಾವು ಸಂಘಟನೆಯನ್ನು ಇಡೀ ರಾಜ್ಯ ತುಂಬೆಲ್ಲ ಜಿಲ್ಲಾ ಮಟ್ಟದಲ್ಲಿ ಹಿಡ್ಕೊಂಡು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಡು ಗ್ರಾಮ ಮಟ್ಟಗಳಿಗೆ ಗ್ರಾಮ ಶಾಖೆಗಳನ್ನು ಮಾಡೋದ್ರ ಜೊತೆಗೆ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ, ಸಂವಿಧಾನದ ಆಶಯದಂತೆ ಮತ್ತು ಈ ದೇಶದ ಸಾಮಾಜಿಕ ಚಳವಳಿಗಾರರ ಆಶಯದಂತೆ ಈ ಸಂಘಟನೆಯನ್ನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ 3 ದಿನಗಳ ಕ್ಯಾಂಪನ್ನು ಹಾಕಿದ್ದೀವಿ. ಈ ಕ್ಯಾಂಪಿಗೆ ನಾಡಿನ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 25 ಜಿಲ್ಲೆಗಳಿಂದ ಪದಾಧಿಕಾರಿಗಳಿಗೆ ಬರ್ತಾರೆ. ಆ ಪದಾಧಿಕಾರಿಗಳಿಗೆ ಇರಲಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಮಾಧ್ಯಮದ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ಅಧ್ಯಯನ ಶಿಬಿರದ ಬಗ್ಗೆ ತಾವು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ನಿಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಭೀಮಾ ಮಾರ್ಗವನ್ನು ಎತ್ತರಕ್ಕೆ ಕಳಿಸಲಿಕ್ಕೆ ತಮ್ಮದು ಕೂಡ ಒಂದು ಕೊಡುಗೆ ಇರಲಿ ಅಂತ ಹೇಳ್ತಾ, ನನ್ನ ಹೆಸರು ಸಂಜೀವ್ ಕಾಂಬಳೆ,
ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ.